ನನ್ನ ಬೆಳಗ್ಗೆ ಶುರುವಾಗಿದ್ದು ಇಲ್ಲಿಂದ. ಸಂಕ್ರಾಂತಿ ಹಬ್ಬ ಮುಗಿದ್ರೂ ನಮ್ಮ ದನಗಳ ಕತ್ತಲ್ಲಿ ಇನ್ನೂ ಗಂಟೆ ಗಲ್ ಅಂತಾನೆ ಇದ್ವು. ಅಂಗಡಿಗೆ ವ್ಯಾಪಾರ ಮಾಡೋಣ ಅಂತ ಹೋದೆ. ಅದೇನಂತ ನನಗಂತೂ ಗೊತ್ತಿಲ್ಲ. ನಾನು ಹೋದಾಗಲೇ ಯಾವ ಗಿರಾಕಿಗಳು ಬರಲ್ಲ. ಗಿರಾಕಿಗಳು ಬಂದಿಲ್ಲ ಅಂದ್ರೇನು, ಅಂಗಡಿ ಖಾಲಿ ಮಾಡಕ್ಕೆ ನಾನಿಲ್ವಾ? ಮೈಸೂರು ಪಾಕ್ ಸ್ವಾಹ, ಬಾದುಷಾ ಸ್ವಾಹ, ಬಿಸ್ಕತ್ತು ಆಹಾ, ಮನೆಯಲ್ಲಿ ಟೀ. ಅಂಗಡಿ ಎಲ್ಲ ಖಾಲಿ ಮಾಡಿದಾಯ್ತು ಅಂತ ನಮ್ಮ ಮನೆ ಮಂದಿಗೆಲ್ಲ ಬೂಸ ತಗೊಳ್ಳೋಣ ಅಂತ ಬಂದೆ. ಏನು ಮಾಡೋಕ್ಕಾಗಲ್ಲ, ಬಟ್ಟೆ ಗಲೀಜಾಗುತ್ತೆ ಅಂತ ಕೆಲಸ ಮಾಡೋಕ್ಕಾಗಲ್ಲ, ಬಟ್ಟೆ ಗಲೀಜು ಮಾಡ್ಕೊಳ್ದಿರೋ ಕೆಲಸ ಮಾಡೋಕ್ಕಾಗಲ್ಲ. ಎರಡಕ್ಕೂ ವ್ಯತ್ಯಾಸ ಇದೆ. ರೈತರ ಜೀವನ ಅಲ್ವಾ, ಹಿಂಗೆ ಇರುತ್ತೆ. ಒಂದು ಪಾರ್ಸಲ್ ಇತ್ತು, ಅದನ್ನ ಈಸ್ಕೊಂಡು ಒಂದು ರೀಲ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವು. ಅದಕ್ಕೆ ನಮ್ಮ VC ಕ್ರಿಸ್ ಬ್ರೋ ಬಂದರು. ಅವ್ರು ಬಂದರು, ರೀಲ್ ಮಾಡಿದ್ರು, ಹಂಗೆ ಕಲ್ಸ್ಕೊಂಡ್ರು. ನಮ್ಮ ಜನಕ ಹಸಿ ಮೂಲ್ಗೆ ನೀರು ಕಟ್ತಾ ಇದ್ರು. ಅವ್ರಿಗೆ ಅಂತ ಟೀ ಮಾಡ್ಕೊಂಬಂದು ಕೊಟ್ಟೆ. ಗ್ಯಾಪಲ್ಲಿ ನಾನು ಅದೇ ಚಂಬಲ್ ಟೀ ಪೋಟ್ಕೊಂಡೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಕಟಿಂಗ್ ಮಾಡ್ಸೋಣ ಅಂತ ಹೋದ್ರೆ ಕರೆಂಟ್ ಹೋಗಿತ್ತು. ನಮ್ಮ ಕಟಿಂಗ್ ಅನ್ನ ಮೊಬೈಲ್ ಟಾರ್ಚ್ ಹಾಕೊಂಡು ಬೋಡಿಸ್ತಾ ಇದ್ರು. ಇಲ್ಲಿ ಬಂದಿದ್ದ ಗಿರಾಕಿ ಐಡಿಯಾ ಇದು. ಫ್ಯಾನ್ ಮೇಲೆ ಮೊಬೈಲ್ ಇಟ್ಬಿಟ್ಟು ಟಾರ್ಚ್ ಆನ್ ಮಾಡಿದ್ರು. ಅಯ್ಯ, ನಿಮ್ಮನ್ನು ಮರೆಯಕ್ಕಾಗತ್ತಾ? ಸಾಮಾನ್ಯವಾದ ಕೆಲಸ ನೀವು ಮಾಡಿದ್ದು. ಇಲ್ಲಿರೋ ಹಾರ್ಲಿ ಡೇವಿಡ್ಸನ್ ಗಾಡಿ ನೋಡ್ಕೊಂಡು ನನಗೆ ನನ್ನ ಸ್ಪ್ಲೆಂಡರ್ ಗಾಡಿ ನೆನಪಾಗಿ ಮುಂದೊಂದು ದಿನ ನಾನು ಈ ಥರದೊಂದು ಗಾಡಿ ತೊಗೊಳ್ತೀನಿ. ಅದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಇದ್ದೇ ಇದೆ ಅಂತ ನಂಬ್ಕೊಂಡು ಟೀ ಕುಡಿದು ಕೂಲಿಗೆ ಹೋದೆ.